ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಮಾಮ್, ಹಾವಿಲ್ಲ ಮಾಮ್. ಬುಸ್. ಏಯ್, ಪೊರೆ ಕಣೋ ಅದು. ನಮಗ್ ಬೇಕಾಗಿರೋ ಶಂಕ ಕೂಡ ಇದೆ. ಮಾಮ್, ಹುಷಾರು. ಮಾಮ್, ಹಾವು ವಾಕಿಂಗ್ ಹೋಗಿದ್ಯೇನೋ. ಒಳ್ಳೇದೇ ಆಯ್ತು, ಬನ್ನಿ ಹೋಗೋಣ. ನೋಡಕ್ ಬಿಡೋ. ಇದ್ರಿಂದ ನಮಗ್ ಬೇಕಾಗಿರೋ ಕೆಲ್ಸನೆಲ್ಲ ನಾವು ಮಾಡಿಸ್ಕೋಬಹುದು. ಶಂಕದಿಂದ ತಿಲೋತ್ತಮನ್ ಆಟ ಈಗ ಶುರುವಾಗತ್ತೆ. ಮಾವ, ನನ್ನ ಕರೆದ್ರಂತೆ. ನಿನ್ನ ಹತ್ರ ಮಾತಾಡ್ಬೇಕು ಅಂತ ಹೇಳಿದ್ನಮ್ಮ. ನಿನ್ ತಂಗಿನೂ ಜೊತೆಲಿ ಕರ್ಕೊಂಡ್ ಬಾ ಅಂತ ನಾನು ಹೇಳಿಲ್ಲ. ಸೀಕ್ರೆಟ್ಸ್ ಏನಿರುತ್ತೆ ಮಾವ? ನೀವ್ ಶಿವ ಆಗಿದ್ರೆ ನಮ್ಮ ಅಕ್ಕ ತಂಗಿರ್ನ ನಿಮ್ ಮೂರ್ ಕಣ್ಣು ಅಂತಿರ್ತೀರಲ್ಲ. ಹಾಗ ಅನ್ಕೊಳಕ್ ಹೋದ್ರೆ ಮೂರನೇ ಕಣ್ಣು ನೈನೇನಮ್ಮ. ಯಾರಿಲ್ಲ ಅಂದಿದ್ದು? ಸುಮ್ಮನ ಜಾಸ್ತಿ ಮಾತಾಡ್ಬೇಡ. ಮಾವ, ಪರವಾಗಿಲ್ಲ ಹೇಳಿ. ಅದೇನಮ್ಮ, ದೊಡ್ಡ ಬಟ್ಟಮ್ಮ ಕಾಣಿಸಿದ್ಲು ಅಂತ ವಿಶಾಲ್ ಹತ್ರ ಹೇಳಿದ್ಯಂತಲ್ಲ. ಸತ್ತವ್ರ ಆತ್ಮ ನೋಡಿದ್ಲು ನಮ್ಮ ಅಕ್ಕ. ಮತ್ತೆ ದೆವ್ವ ಆತ್ಮ ಅಂತ ಚರ್ಚೆ ಶುರು ಮಾಡಿದ್ದಾರೆ ವಿಶಾಲು. ಮಾವ, ಭಯ ಪಡೋ ಅವಶ್ಯಕತೆ ಇಲ್ಲ. ನನ್ನ ಹೆಂಡತಿ ನೋಡಿದ್ಮೇಲೆನೂ ನೀವು ಆರಾಮಾಗೇ ಇದ್ದೀರಾ. ಇನ್ಯಾವ ದೆವ್ವ ಬಂದು ನಿಮ್ಮನ್ನು ಹೆದರ್ಸುತ್ತೆ ಮಾವ? ಜೋಕ್ ಏನೋ ಚೆನ್ನಾಗಿದೆ, ಆದ್ರೆ ನನಗ್ ನಗು ಬರ್ಲಿಲ್ಲ. ನಗೋದಕ್ಕೆ ಕಾರಣ ಬೇಕಲ್ಲ ಸುಮ್ಮಿ. ರಹಸ್ಯ ತಿಳ್ಕೊಳ್ಳೋದು ಕೂಡ ಆಟವಾಗೇ ಇರುತ್ತೆ. ಮುಖಕ್ಕೆ ಸೆರಗಿಯಾಗಿ ಅಡ್ಡ ಇಟ್ಕೊಂಡಿದ್ದೀರ ಚಿಕ್ಕಮ್ಮ. ಅಮ್ಮ ತಾಯಿ, ನಮ್ಮಣ್ಣ ಗಾಯತ್ರಿ ಅದಕ್ಕೆ ಬದುಕಿದ್ದಾಗ ಹ್ಯಾಂಡಲ್ ಮಾಡಿದ ಫೈಲ್ನ ತಗೊಂಡ್ ಬಾ ಅಂತ ಹೇಳ್ದ. ವಿಕಿ, ಈ ಫೈಲ್ನ ಒಂದ್ಸಲ ಜಾಡ್ಸು. ಧೂಳು ಹೊಡೆದಾಗ ಇಲ್ಲಿರೋರು ಯಾರಿಗೂ ಕೆಂಬಲಿಲ್ಲ. ಆದ್ರೆ ಹೊರಗಿಂದ ಬಂದ ತಿಲೋತ್ತಮ ಮತ್ತೆ ವಲ್ಲಭಗೆ ನೆತ್ತಿಗೆ ಹತ್ತಿತು ಅನ್ಸುತ್ತೆ. ಎಷ್ಟು ದಿನ ಆಯ್ತು ರೀ ಆ ಫೈಲ್ ತೆಗ್ದು? 33 ವರ್ಷ ಆಯ್ತು. ಮಾಮ್, ತಾತ ಅವರು ಯಾರಿಗೂ ಗೊತ್ತಾಗ್ದಾಗ ಇಟ್ಟಿರೋ ಆಸ್ತಿ ವಿವರಗಳನ್ನೆಲ್ಲ ಬರ್ದಿಟ್ಟಿದಾರೋ ಏನೋ. ಎಷ್ಟೇ ಇದ್ರು ಒಂದಲ್ಲ ಒಂದ್ ಲಿಟಿಗೇಷನ್ ಇದ್ದೇ ಇರತ್ತಲ್ವಾ? ಮತ್ತೆ ಮಕ್ಕಳಾದ್ರೇನೆ ಕೋಟಿ ಬರತ್ತೆ ಅಂತ ಹೇಳಿದ್ರು. ಇದ್ರಲ್ಲಿ ಏನ್ ಬರ್ದಿದ್ಯೋ? ಇದನ್ನ ತೆಗಿಯೋಕ್ಕೂ ಮುಂಚೆ ಕುತೂಹಲ ಜಾಸ್ತಿ ಆಗೋಗಿದೆ.
ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್, ಈ ಫೈಲು ಆಸ್ತಿಗೆ ಸಂಬಂಧಪಟ್ಟಿದ್ದಲ್ಲ. ನಿರಾಶೆ ಮಾಡಿಬಿಟ್ರು ಬಾವ. ಮತ್ತಿನ್ಯಾವ ವಿಷಯ ಅಂತ ಹೇಳಿ. ಒಂದು ವಿಚಿತ್ರವಾದ ಕೇಸಿಗೆ ಸಂಬಂಧಪಟ್ಟಂತ ಫೈಲ್. ಕೇಸ? ಎಸ್. ಹಾಗಾದ್ರೆ ಆಗ ನಾನು ಹುಟ್ಟಿರೋದಿಲ್ಲ. ಇಲ್ಲ, ಗಾಯತ್ರಿ ಜೊತೆ ನನ್ನ ಮದುವೆ ನಡೆದು 6 ತಿಂಗಳಿಗೆ ಇದು ನಡೀತು. ಅವಾಗ ನಾನು ಕೂಡ ಇದ್ನ ಮಾಮ್. ಹುಟ್ಟಿದ್ದೆ ಆದ್ರೆ ನಾನಿನ್ನೂ ಆಗ ಗಾಯತ್ರಿ ಅಕ್ಕನ ಹತ್ರ ಸೆಕ್ರೆಟರಿ ಆಗಿ ಜಾಯಿನ್ ಆಗಿರ್ಲಿಲ್ಲ. ಇಲ್ಲ ಅಂದಿದ್ರೆ ಈ ಕೇಸಲ್ಲಿ ನೀವು ಇರ್ತಿದ್ರೇನೋ ಮಾಮ್. ಶಟ್ ಅಪ್. ವಿಕ್ರಾಂತ್ ಅವರೇ, ಕೇಸಿಗೆ ಸಂಬಂಧಪಟ್ಟಿರೋ ವಿಷಯದಲ್ಲಿ ಅಪ್ಪಿತಪ್ಪಿನೂ ಹೀಗೆಲ್ಲ ಮಾತಾಡಬೇಡಿ. ಸೈಲೆಂಟ್ ಆಗಿಬಿಟ್ರಲ್ಲಮ್ಮ. ನೀನೇನು ಅನ್ಕೋಬೇಡ. ವಿಕ್ರಾಂತ, ನೀನು ಫೈಲ್ ಓಪನ್ ಮಾಡೋ. ಯಾರಿವರು? ಗಾಯತ್ರಿ ಅತ್ತಿಗೆ ಅಂತೂ ಅಲ್ಲ. ನಮ್ಮ ಮಾಮ್ ಫೋಟೋ ಆಗಿರೋದಕ್ಕಂತೂ ಸಾಧ್ಯ ಇಲ್ಲ. ಎಲ್ಲೋ ನೋಡಿರೋ ಹಾಗಿದೆ. ಇದು ಬೇರೆ ಯಾರೂ ಅಲ್ಲ ಯಜಮಾನ್ರೆ, ದೊಡ್ಡ ಪುಟ್ಟಮ್ಮ. ಮಾಮ್, ಅವಳು ಮನುಷ್ಯಳಲ್ಲ, ಹಾವು ಅಂದ್ರಲ್ಲ ಮಾಮ್. ಸೈಲೆನ್ಸ್. ಇವ್ರೇನು ಹೇಳ್ತಾರೆ ಕೇಳೋಣ. ನೈನಿ ಸಲೀಸ ಕಂಡುಹಿಡಿದ್ಲು. 33 ವರ್ಷದ ಹಿಂದೆ ಹೇಗಿದ್ಲು ಅಂತ ನೀವೇ ನೋಡಿ. ನೈನಿ ಬರ್ತ್ಡೇ ಫಂಕ್ಷನ್ ಅಲ್ಲಿ ಸತ್ತೋದ್ಲಲ್ಲ ಅಣ್ಣ, ಆಗ ಕೇಸ್ ಕೂಡ ಆಗ್ಲಿಲ್ಲ. ಯಾಕಂದ್ರೆ ಅವಳು ಸೂಸೈಡ್ ಮಾಡ್ಕೊಂಡಿದ್ದಾಳೆ, ಅದಕ್ಕೇನೆ. ಡ್ಯಾಡ್, ಈ ಕೇಸ್ ಹೇಗಾಯ್ತು? ಏನಾಯ್ತು? ನಿಮ್ಮ ಅಮ್ಮ ಗಾಯತ್ರಿ ದೇವಿ ಹುಟ್ಟಿದ ಊರು ನಮ್ಮ ಪಾಂಡವಾಪುರ. ಅವರ ತಂದೆ ಬದ್ರಿನಾಥರವರು ಆ ಊರಲ್ಲಿ ಅರಳಿ ಮರದ ಕೆಳಗೆ ಹಾವಿನ ಹುತ್ತ ಬೆಳೆದಿದೆ ಅಂತ ನಾಗಲಕ್ಷ್ಮಿ ಅಮ್ಮನವರ ದೇವಸ್ಥಾನ ಕಟ್ಟಬೇಕು ಅಂತ ಹೇಳಿ ಆವತ್ತಿನ ದಿನಗಳಲ್ಲೇ 25 ಲಕ್ಷ ಕೊಟ್ಟಿದ್ದಾರೆ. ಆ ಹುತ್ತದ ಹತ್ರ ಗುಡಿ ಕಟ್ಟಿಕೊಂಡು ವಾಸವಾಗಿದ್ದ ದೊಡ್ಡ ಮಟ್ಟಮ್ಮನ ಗಂಡ ನಾಗೇಂದ್ರಪ್ಪ ಅವ್ರಿಗೆ ಗುಡಿ ಕಾಂಟ್ರಾಕ್ಟ್ ಕೊಟ್ರು. ಅದು ಕೆಲವರಿಗೆ ಹಿಡಿಸ್ಲಿಲ್ಲ. ಅವನನ್ನ ಸಾಯಿಸ್ಬೇಕು ಅಂತ ನೋಡಿದ್ರು. ನಿಮ್ಮಮ್ಮ ಗಾಯತ್ರಿ ದೇವಿನೇ ಪಾಪ ಅವನನ್ನ ಕಾಪಾಡಿದ್ಲು. ದೇವಸ್ಥಾನ ಕಟ್ಟಿಸಿ
ಕಾರ್ತಿಕ ಮಾಸದಲ್ಲಿ ವಿಶೇಷ ಪೂಜೆ ಮಾಡ್ತೀವಿ ಅಂತ ಹೇಳಿ ದೊಡ್ಡ ಬೊಟ್ಟಮ್ಮ ಮತ್ತೆ ನಾಗೇಂದ್ರಪ್ಪ ಇಬ್ರು ಊರಿಂದ ಇದ್ದಕ್ಕಿದ್ದ ಹಾಗೆ ಕಾಣೆ ಆದರು. ಅವ್ರನ್ನ ಕೊಂದ್ರು ಅಂತ ಕೆಲವರು, ಓಡ್ ಹೋದ್ರು ಅಂತ ಇನ್ನು ಕೆಲವರು, ಒಬ್ಬೊಬ್ರು ಒಂದೊಂದು ಥರ ಕತೆ ಹೇಳಿದ್ರು. ಮತ್ತೆ ಇಷ್ಟು ವರ್ಷ ಆದ್ಮೇಲೆ ನಮ್ಮ ಮನೆಗೆ ಆಯಾ ಕೆಲಸ ಮಾಡಕ್ ಬಂದಾಗ ದೊಡ್ಡ ಬೊಟ್ಟಮ್ಮನ ಹಣೆ ಮೇಲೆ ಕುಂಕುಮ ಇತ್ತಲ್ವಾ ಮಾವ? ಅಂದ್ರೆ ಅವ್ರ ಗಂಡನೂ ಇನ್ನೂ ಬದುಕಿದ್ದಾರೆ ಅಂತ ಅರ್ಥ ಅಲ್ವಾ ಡ್ಯಾಡ್? ಅವರು ಸತ್ತೋದಾಗ ಅಂತ್ಯಕ್ರಿಯೆಗೂ ಯಾರೂ ಬರಲೇ ಇಲ್ಲ. ಮಕ್ಕಳೇನಾರ ಇದ್ದಿದ್ರೆ ಬರ್ಬೇಕಿತ್ತಲ್ವ ಬ್ರೋ? ದೊಡ್ಡಕ್ಕನ್ಗೋಸ್ಕರ ಕಂಪ್ನಿಗೆ ಸೇರ್ಲಿಲ್ವಾ ಬಾಬಾ? ಆ ಫೋಟೋ ಜೊತೆಗೆ ಇಂಗ್ಲಿಷಲ್ಲಿ ಏನೋ ಬರ್ದಿದಾರಲ್ವಾ ಅಣ್ಣ, ಮಿಸ್ಸಿಂಗ್ ಕೇಸ್ ಬಗ್ಗೆನಾ? ಅಲ್ಲ, ನಿಜವಾದ ವಿಷಯ ಏನು ಅಂದ್ರೆ ದೊಡ್ಡ ಬೊಟ್ಟಮ್ಮ ಮತ್ತೆ ಅವಳ ಗಂಡ ನಾಗೇಂದ್ರಪ್ಪ ಅವರಿಬ್ರು ನಮ್ಮ ಥರ ಮನುಷ್ಯರಲ್ಲ. ಮನುಷ್ಯರಲ್ಲ ಅಂದ್ರೆ ಹಾವುಗಳು. ಯು ಮೀನ್ ಸ್ನೇಕ್ಸ್? ಅಬ್ಸಲ್ಯೂಟ್ಲಿ. ಅಲ್ಲ ಮಾವ, ಮತ್ತೆ ನಮ್ಮೆಲ್ರೂ ಮುಂದೆನೆ ಪ್ರಾಣ ಬಿಟ್ಲಲ್ಲ ಅವಳು. ಯಜಮಾನ್ರು ಶವನ ಆಸ್ಪತ್ರೆಗೆ ತಗೊಂಡು ಹೋದ್ರಲ್ಲ. ಅಲ್ಲಿಂದ ಜೀವ ಅವರು ಅಂತ್ಯಕ್ರಿಯೆ ಮಾಡ್ತೀನಿ ಅಂತ ಹೇಳಿದ್ರು. ಸುಡದೆ ಹೂತಾಕಿದ್ವಿ ಅಂತಂದ್ರು. ನೀವು ನೋಡಿದ್ರೆ ಹಾವು ಅಂತ ಹೇಳ್ತಾ ಇದ್ದೀರಾ. ಈ ಅನುಮಾನ ನಿಮ್ಮ ಅಮ್ಮಂಗೆ ಬಂದು ಸ್ಟಿಲ್ ಕ್ಯಾಮ್ರಾದಲ್ಲಿ ಒಂದು 5-6 ಫೋಟೋಗಳನ್ನು ತೆಗೆಸಿ ಪ್ರೂವ್ ಮಾಡಿದ್ಲು. ಈ ಅಪರಾಧಗಳನ್ನು ಅವ್ರ ಮೇಲೆ ಹೊರಿಸಬೇಡಿ, ಇದೆಲ್ಲ ಭಗವಂತನ ಲೀಲೆ ಅಂತ ಹೇಳಿ ಕೋರ್ಟ್ಗೆ ಸಾಕ್ಷಿಗಳನ್ನು ಒದಗಿಸಿ ಕೇಸ್ನ ಕ್ಲೋಸ್ ಮಾಡಿಸಿದ್ಲು. ಸೊ ಇದು ನಿಮಗ್ ಗೊತ್ತಿದ್ರು ಕೂಡ ಇಷ್ಟು ದಿನ ಯಾಕೆ ಸುಮ್ಮನೆ ಇದ್ರಿ ಅಂತ ತಿಳ್ಕೊಬೋದಾ? ಗಾಯತ್ರಿ ದೇವಿ ಮಾಡಿರೋ ಸಹಾಯನ ಮರೆಯಕ್ಕಾಗದೆ ದೊಡ್ಡ ಬೊಟ್ಟಮ್ಮ ಋಣ ತೀರ್ಸೋಕ್ ಬಂದಿದ್ದಾಳೇನೋ ಅಂತ ಅನ್ಕೊಂಡಿದ್ದೆ. ಪ್ರಾಣ ಬಿಡಬೇಕಾದ್ರೂ ಕೂಡ ಗಾಯತ್ರಿ ದೇವಿ ಫೋಟೋ ನೋಡಿ ಕಣ್ಮುಚ್ಕೊಂಡ್ಲು. ಸತ್ತೋದ್ಲು ಅಂತೀರಾ? ಇಲ್ಲಿಂದ ಶವನ ಆಸ್ಪತ್ರೆಗೆ ತಗೊಂಡು ಹೋದ್ಮೇಲೆ ತಪ್ಪಿಸ್ಕೊಂಡ್ಲು ಅಂತೀರಾ? ಗುಡ್ ಕ್ವಶನ್. ಸೈಲೆನ್ಸ್. ಶಾಸ್ತ್ರಿಗಳು ಮತ್ತೆ ಜೀವ ಹೇಳ್ತಿದ್ರಲ್ವಾ ನೈನಿ? ಆದ್ರೂ ಹಳೆ ಕೇಸನ್ನ ಯಾಕೆ ಮತ್ತೆ ತೆಗಿಬೇಕು? ನೀವೇನ್ ಅಗದು ಬಂದ್ರಿ ಅತ್ಗೆ? ಆ ಬ್ಯಾಗಲ್ಲಿ ಏನಿದೆ? ಅದು ಕೆಲ್ಸದ ಮೇಲೆ ಆಚೆ ಹೋಗಿದ್ದಾಗ ಏನೋ ಪರ್ಚೇಸ್ ಮಾಡ್ಕೊಂಡು ಬಂದ್ವಿ. ವಲ್ಲಭ, ಮಾಮ್, ಫ್ರೆಶ್ ಅಪ್ ಆಗ್ಬೇಕಲ್ವಾ? ನಡಿ. ಆ ಬ್ಯಾಗಲ್ಲಿ ಏನಿರ್ಬೋದು? ಹೇಳ್ದೆ ಹಾಗೆ ಹೋದ್ರು ಅಂದ್ರೆ ಏನೋ ಬೆಲೆ ಬಾಳೋದೇ ಇರತ್ತೆ. ನೈನಿ, ಈಗ ನಿನ್ ಡೌಟ್ ಕ್ಲಿಯರ್ ಆದಂಗೆ ಅಲ್ವಾ? ಹೌದು ಯಜಮಾನ್ರೆ, ನನಗೆ ಕಾಣಿಸ್ಕೊಂಡಿದ್ದು ದೊಡ್ಡ ಬೊಟ್ಟಮ್ಮನ ಆತ್ಮನೇ.
ವಿಶಾಲು, ನಿಮ್ಮ ಅತ್ತೇನು ಮದುವೆ ಆಗಿದ ತಕ್ಷಣ ನಾವು ಲಂಡನ್ಗೆ ಹೊರಟ್ಬಿಟ್ವಿ. ಇಲ್ಲಿ ನಡೆದಿರೋ ವಿಷಯಗಳು ಅಷ್ಟೊಂದೇನು ನಂಗೆ ಗೊತ್ತಿಲ್ಲ. ಲೈಟ್ ಹೌಸು, ನೀನು ಹೇಳೆ. ವಿಶ್, ನಿಮ್ಮಮ್ಮ ವಿಶಾಲಾಕ್ಷಮ್ಮನವ್ರ ಭಕ್ತನೇ ಆಗಿದ್ರು ಪ್ರತಿ ಹುಣ್ಣಿಮೆಗೆ ನಾಗಪೂಜೆ ಮಾಡ್ತಾ ಇದ್ರು. ನಿಯಮ ನಿಷ್ಠೆಯಿಂದ ವ್ರತನ ಆಚರಿಸ್ತಾ ಇದ್ರು. ಕಪ್ಪು ಕಮಲದ ಹೂವನ್ನ ತರೋ ತನಕ ಅಣ್ಣನ್ನ ಒಂದ್ ಕಡೆ ನಿಲ್ಲೋದಕ್ಕೆ ಬಿಡ್ತಾ ಇರ್ಲಿಲ್ಲ. ಆ ಥರ ಕಪ್ಪು ಹೂ ಸಿಗೋದು ತುಂಬಾ ಕಷ್ಟ ಅಲ್ವಾ ಚಿಕ್ಕಮ್ಮ? ಕಷ್ಟವಾಗಿದ್ರೇನೆ ಕೆಲವ್ರಿಗೆ ಇಷ್ಟ ಆಗೋದೇನೋ. ಇಲ್ಲ ಅತ್ತೆ, ಪೌರ್ಣಮಿಗೆ ಕಪ್ಪು ಕಮಲದ ಹೂಗೆ ಏನೋ ಸಂಬಂಧ ಇದ್ದೇ ಇರುತ್ತೆ. ಹೌದು, ಗಾಯತ್ರಿ ಅಮ್ಮೋರು ಏನ್ ಕೆಲಸ ಮಾಡಿದ್ರು ಪದ್ಧತಿ ಪ್ರಕಾರನೇ ಮಾಡಿರ್ತಾರೆ. ನಾನಮ್ಮ, ನಿಂಗೊಂದು ವಿಷಯ ಗೊತ್ತಾ? ಇದು ನಿಜನೋ ಇಲ್ವೋ ಗೊತ್ತಿಲ್ಲ, ಆದ್ರೂ ನಿಂಗೆ ಹೇಳ್ತೀನಿ. ಹೇಳಿ ಚಿಕ್ಕಪ್ಪ. ಗಾಯತ್ರಿ ಅಕ್ಕ ಹಾವುಗಳ ಜೊತೆ ಮಾತಾಡ್ತಿದ್ರಂತೆ. ನೀವು ತುಂಬಾ ವಿಚಿತ್ರವಾಗಿ ಹೇಳ್ತಾ ಇದ್ದೀರಾ. ಇದ್ರಲ್ಲಿ ವಿಚಿತ್ರ ಏನಿದೆ? ನೈನಿ ನಾಗರಾಜ ಹಂಗೆ ಹೇಳಿದ್ರೆ ನಾಗರಾಜ ನೈನಿ ಮಾತು ಕೇಳಲ್ವಾ? ಅದು ಹಾಗೆ ಇರ್ಬೋದೇನೋ. ಹೇಳಿದ್ರೆ ಕೇಳ್ತಿಲ್ಲ, ಕೇಳಿ ಮತ್ತೆ ಉತ್ತರ ಕೊಡೋದು ಬೇರೆ ಅಲ್ವಾ ಮಾವ? ಏನೋ ಪ್ರಶ್ನೆ ಕೇಳಿದ್ರೆ ಉತ್ತರ ಕೊಡ್ಬೋದಲ್ವಾ ವಿಶಾಲು? ಯೋಚನೆ ಮಾಡಿದ್ರೆ ದೊಡ್ಡ ಬೊಟ್ಟಮ್ಮನ ಹತ್ರ ಗಾಯತ್ರಿ ಅಮ್ಮವರು ಮಾತಾಡಿರ್ತಾರೆ. ಹಾಗಂದ್ಕೊಂಡ್ರೆ ನಾವು ಕೂಡ ಅವಳು ಕೆಲ್ಸದವಳ ಥರ ನಮ್ಮ ಮನೇಲಿ ಕೆಲಸ ಮಾಡೋವಾಗ ದಿನ ಮಾತಾಡ್ತಾ ಇದ್ವಲ್ಲ. ಮನುಷ್ಯ ರೂಪದಲ್ಲಿರುವಾಗ ಮಾತಾಡೋದು ಬೇರೆ ಅತ್ತೆ. ದೊಡ್ಡ ಬೊಟ್ಟಮ್ಮ ಹೆಣ್ಣಾವು ಅಂತ ಡ್ಯಾಡ್ ಹೇಳಿದ್ರಲ್ವಾ, ಆ ರೂಪದಲ್ಲಿದ್ದಾಗಲೇ ಅಮ್ಮ ಮಾತಾಡಿದ್ರು ಅನ್ಸತ್ತೆ. ನನಗೆ ಆತ್ಮರೂಪದಲ್ಲಿ ಕಾಣಿಸ್ಕೊಂಡ್ರಲ್ವಾ ಯಜಮಾನ್ರೆ? ಗಾಯತ್ರಿ ಅಕ್ಕನ ದೊಡ್ಡ ಬೊಟ್ಟಮ್ಮ. ಅವಳು ಪುನರ್ಜನ್ಮ ಪಡೆದು ಎಲ್ಲೋ ಒಂದ್ ಕಡೆ ಎಳೆ ಮಗು ಆಗಿದ್ರೆ ಚೆನ್ನಾಗಿರತ್ತೆ. ಹೌದಮ್ಮ, ಇಲ್ಲಾಂದ್ರೆ ಹಾವು ಯಾವಾಗ ಬರುತ್ತೋ ಯಾರಿಗೆ ಕಚ್ಚತ್ತೋ ಆ ಬೈದಲ್ಲಿ ಒದ್ದಾಡ್ತಾ ಇದ್ದೀನಿ. ಏನ್ ಯೋಚನೆ ಮಾಡ್ತಾ ಇದ್ದೀರಾ ಯಜಮಾನ್ರೆ? ನೈನಿ, ನಿನಗೆ ದೊಡ್ಡ ಬೊಟ್ಟಮ್ಮ ಕಾಣಿಸಿದ್ರು ಅಂತ ಹೇಳ್ದಿಯಲ್ಲ, ನೋಡಕ್ ಹೇಗಿದ್ರು? ಇದಕ್ಕೆ ಮುಂಚೆ ಹೇಗಿದ್ರು ಹಾಗೆ ಇದ್ರು ಯಜಮಾನ್ರೆ. ಚೆನ್ನಾಗಿ ಯೋಚನೆ ಮಾಡು. ಏನಾದರೂ 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 ವ್ಯತ್ಯಾಸ ಕಾಣಿಸ್ತಾ? ವ್ಯತ್ಯಾಸ ಅಂದ್ರೆ ಎರಡು ಕಾಲು ಹಿಂದಕ್ಕೆ ತಿರುಗಿ ಕೈಗಳೆಲ್ಲ ಸೊಟ್ಟಾಗೆ. ಹಾಗ್ಯಾಕ್ರಿ ಇರತ್ತೆ? ಆತ್ಮನೇ ಬೇರೆ ದೆವ್ವನೇ ಬೇರೆ. ಹೌದಾ? ಅನಾವಶ್ಯಕವಾಗಿ ಟಾಪಿಕ್ ಎತ್ತದ್ನ. ನೆನಪಾಯ್ತು ಯಜಮಾನ್ರೆ. ಹೇಗಿದ್ಲು? ಆಸ್ ಇಟ್ ಇಸ್ ಆಗೇನಾ? ಮೊನ್ನೆ ನನಗೆ ಅವಳ ಆತ್ಮ ಕಾಣಿಸ್ಕೊಂಡಾಗ ಅವಳ ಕತ್ತಲ್ಲಿ ಶಂಕ ಇರಲಿಲ್ಲ. ಅದು ಅದು ಯಾಕೆ ಹಾಕಿ ಕೇಳಿದ್ರಿ ಯಜಮಾನ್ರೆ? ಶಂಕ ಕಾಣಿಸ್ತಿಲ್ಲ ಅಂತಂದ್ರೆ ಅದು ಮಿಸ್ ಆಗಿದೆ ಅಂತಾನೆ ಅಲ್ವಾ? ಅವಳೇ ಮಿಸ್ ಆಗಿದ್ದಾಳೆ. ಆ ಶಂಕ ಇದ್ರೆ ಎಷ್ಟು, ಹೋದ್ರೆ ಎಷ್ಟು ವಿಶಾಲು? ನಾನು ಖಂಡಿತವಾಗ್ಲೂ ಅದಕ್ಕೇನೋ ಒಂದು ಲಿಂಕ್ ಇರಬೇಕು ಮಾವ. ಒಂದ್ ವೇಳೆ ಆ ಶಂಕನ ಕೊಡು ಅಂತ ಕೇಳೋದಕ್ ಬರ್ತಾಳ ಏನು? ಮನೇಲಿ ನನ್ ಬಿಟ್ಟು ಯಾರು ಇಲ್ದೇ ಇರ್ಬೇಕಾದ್ರೆ ಬಂದ್ರೆ ನಾನು ಎದೆ ಹೊಡೆದೋಗತ್ತೆ ವಿಶಾಲು. ಮಾವ, ನಾನು ಜಸ್ಟ್ ಗೆಸ್ ಮಾಡ್ತಾ ಹೇಳ್ತಿದ್ದೀನಿ ಅಷ್ಟೇ. ಇಲ್ಲ ಯಜಮಾನ್ರೆ, ನೀವು ಹೇಳೋದ್ರಲ್ಲೂ ನಿಜ ಇದೆ. ಈ ಮನೇಲಿ
ಹಾಗಾಕೋ ಸಾಧ್ಯತೆ ಇದೆ. ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ. ದೆಸೆ ತಿರ್ಗೋ ದಿನ ಹತ್ರದಲ್ಲೇ ಇದೆ. ಆಗ ನಾನೇ ನಿಮಗೆ ಆಫರ್ ಮಾಡ್ತೀನಿ. ದುಡ್ಡು ತಂದು ಕೊಡೋ ಅಂಥ ವಸ್ತುನ ಆಲ್ರೆಡಿ ಬ್ಯಾಗಲ್ಲಿ ಹಾಕೊಂಡು ಬಂದಿದ್ದೀನಿ. ಸಾಯಂಕಾಲದಿಂದ ಆ ಬ್ಯಾಗಲ್ಲಿ ಏನಿದೆ ಅಂತ ಯೋಚಿಸ್ತಾ ಇದ್ದೀನಿ. ಅತ್ತೆ ಈ ಥರ ಹೇಳ್ತಿದ್ದಾರೆ ಅಂದರೆ ಮೋಸ್ಟ್ಲಿ ಬೆಲೆ ಬಾಳೋ ಅಂಥದ್ದೇ ಇರತ್ತೆ.